ಎಲ್ಲ ರಾಜರಾಣಿಯರಿಗೆ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ಸನ್ಪ್ಯೂರ್ ಆಯಿಲ್ನಲ್ಲಿ ಟೊಮೆಟೊ, ಹಸಿಮೆಣಸು, ಆಮೇಲೆ ಕರಿಬೇವು, ಕಡಲೆ ಮತ್ತು ನೀರುಳ್ಳಿ, ತುಂಡು ಮಾಡಿದ ಈರುಳ್ಳಿ ಎಲ್ಲ ಹಾಕಿದ ಒಗ್ಗರಣೆ ಹೀಗಿರುತ್ತದೆ ನೋಡಿ, ಬ್ಯೂಟಿಫುಲ್. ಆಮೇಲೆ ಹಸಿಮೆಣಸು ಇಷ್ಟು ಹಾಕಿದ ಒಗ್ಗರಣೆ ಹೀಗಿರುತ್ತದೆ, ರುಚಿ ರುಚಿಯಾಗಿರುತ್ತದೆ. ಇವರು ನಮ್ಮ ವಿಕ್ಕಿಯವರು. ನಂತರ ಅರಶಿನ ಹುಡಿ ಹಾಕುವುದು. ಹೀಗೆ ಹಾಕಿದಾಗ ಇನ್ನೂ ರಸವತ್ತಾಗಿರುತ್ತದೆ. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹೀಗೆ ಕಟ್ ಮಾಡಿ ಇಟ್ಕೋಬೇಕು. ಹೀಗೆ ಚೆನ್ನಾಗಿ ಕದಡಿಸುತ್ತಾ ಇರಬೇಕು. ಹೀಗೆ ಕಲಸಿದ ಒಗ್ಗರಣೆಯನ್ನು ಹೀಗೆ ತೆಗೆದಿಟ್ಕೋಬೇಕು ಸೈಡಲ್ಲಿ. ನಿಂಬೆಹುಳಿ ರಸವನ್ನು ಹೀಗೆ ಹಾಕಬೇಕು ಈ ಒಗ್ಗರಣೆಗೆ. ಆಮೇಲೆ ಕಲಸಬೇಕು. ಹೀಗೆ ಒಂದು ಸ್ವಲ್ಪ ನೀರು ಕೂಡ ಹಾಕಬೇಕು. ಹೀಗೆ ನೋಡಿ, ಆಗ ಈ ಥರ ಪೇಸ್ಟ್ ಬರುತ್ತೆ ನೋಡಿ. ಇದನ್ನು ಬೇಯಿಸಿದ ಅನ್ನಕ್ಕೆ ಹಾಕಿ ಹಾಕಬೇಕು. ಆಮೇಲೆ ಹೇಗೆ ಕಲಸುತ್ತಾ ಹೋಗಬೇಕು. ಈ ಥರ ಕಲಸುತ್ತಾ ಹೋಗಬೇಕು. ಫ್ರೆಂಡ್ಸ್, ಸುಂದರವಾದ ಚಿತ್ರಾನ್ನ ರೆಡಿ.